ಒಂದಿಷ್ಟು ಸಂತ್ರಸ್ತೆಯರನ್ನ ಭೇಟಿ ಮಾಡಕ್ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋದಾಗ ಕೂಡ ಅವರು ಎದುರ್ತಾ ಇದ್ದಾರೆ, ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ರಕ್ಷಣೆ ನಿಲ್ತೀವಿ ಅಂತ ಯಾವ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಿಲ್ಲ. ಅದನ್ನೇ ಅಮ್ಮ ನಾನು ಹೇಳಿದ್ದು, ಈಗ ರಕ್ಷಣೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಪ್ರತಿಯೊಬ್ಬ ಹೆಣ್ಣು ಮಗಳ ರಕ್ಷಣೆಯನ್ನ ಮರು ಮಾಡ್ಲೇಬೇಕಾಗ್ತದೆ. ಆ ಕೆಲಸ ಆಗ್ಬೇಕು. ನೋಡಪ್ಪ, ಅವ್ರು MP ಆದ್ಮೇಲೆ MP ಆಫೀಸಲ್ಲಿ ನಡೆದಿರೋ ಕತೆ ಇದು. MP ಆಫೀಸಲ್ಲಿ ನಡೆದಿರೋ ಕತೆ ಇದು. ಡೆಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ನಡೆದಿರೋ ಕತೆ ಅಂತ ಟಿವಿನಲ್ಲಿ ಹೇಳ್ತಾ ಅವ್ರೆ. MP ಆಫೀಸಲ್ಲಿ ನಡೆದಿರೋದು, ಅವ್ರ ಫಾರಂ ಹೌಸ್ ಅಲ್ಲಿ ನಡೆದಿರೋದು. ಇದು MP ಆದ್ಮೇಲೆ ಅವರು ಹಾಸನ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಯಾರು ನೊಂದಂತ ಮಹಿಳೆಯರು ಇವತ್ತು ಬರ್ತಾರೆ, ಅವರನ್ನ ಮಿಸ್ಯೂಸ್ ಮಾಡಿರುವಂತ ಪ್ರಕರಣ ಇದು. ಅವರ ಕಷ್ಟಕ್ಕೆ ಏನು ಇವ್ರ ಹತ್ರ ಬರ್ತಾರೆ, ಆ ಕಷ್ಟಕ್ಕೆ ಇವರ ಪಲ್ಲಂಗವನ್ನ ಇವರ ಏನ್ ಭಾಷೆ ಉಪಯೋಗಿಸ್ಬೇಕು ನನ್ಗೆ ಅರ್ಥ ಆಯ್ತಾ ಇಲ್ಲ, ಅದನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇವರು ಮಾಡಿರುವಂತ ಕೆಲಸನೇ ಹೊತ್ತು ಇದು ಜಗಜ್ಜಾಹಿತ ರಾತಾಗಿದೆ. ಎಲ್ಲ ಪ್ರಕರಣನೂ ಕೂಡ ಬಹಳ ಸ್ಪಷ್ಟವಾಗಿದೆ. ಹಾಗಾಗಿ ಇವತ್ತು ಮಾಧ್ಯಮದವರು ತಾವು ನ್ಯಾಷನಲ್ ಮೀಡಿಯಾ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ತಗೋಬೇಕಾಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.